ಹಾಯ್ ಫ್ರೆಂಡ್ಸ್, ಪಿ ಎಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾ ಮ್ಯಾಂಗೋದಿಂದ ಜಾಮ್ ಹೇಗೆ ಮಾಡೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ರಾ ಮ್ಯಾಂಗೋ ಜಾಮ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇಲ್ಲಿ ನಾನು 4 ರಾ ಮ್ಯಾಂಗೋ ತೊಗೊಂಡು ಕ್ಲೀನ್ ಮಾಡಿಕೊಂಡು ಹೆಚ್ಚಿನ ನಾನಿಲ್ಲಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. 2.5 ಗ್ರಾಮಷ್ಟು ನಾನಿಲ್ಲಿ ಬ್ರೌನ್ ಬೆಲ್ಲ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಶುಗರ್ನೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಏಲಕ್ಕಿ ಪುಡಿ. ಇಷ್ಟು ರಾ ಮ್ಯಾಂಗೋ ಜಾಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಇವಾಗ ಒಂದು ಪ್ಯಾನ್ ತಗೊಂಡು ಆ ಪ್ಯಾನ್ಗೆ ಏನಾಗಿದೆ ರಾ ಮ್ಯಾಂಗೋನ ನಾನು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಬೆಲ್ಲನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲ ಮತ್ತು ರಾ ಮ್ಯಾಂಗೋ ನಾನೇನು ಹೆಚ್ಚಿ ಇಟ್ಕೊಂಡಿದ್ನಲ್ಲ ಎರಡನ್ನೂ ಚೆನ್ನಾಗಿ ಒಂದು 20 ಮಿನಿಟ್ಸು ಬಾಯ್ಲ್ ಮಾಡಿ. ಈ ಥರ ನಾವು ಅಂದರೆ ನಿಧಾನವಾಗಿ ಸಣ್ಣ ಉರಿ ಇಟ್ಕೊಂಡು ನಾವು ಜಾಮ್ನ ಮಾಡಬೇಕು. ಅದು ತವಾ ಹತ್ತಲಾರ್ದಾಗೆ ನಾವು ನೋಡ್ಕೋಬೇಕು. ಈ ಥರ ಅದನ್ನು ಮೇಲೆ ಕೆಳಗೆ ಮಾಡ್ತಾ ಇದ್ದರೆ ತವಾ ಹತ್ತಲ್ಲ. ನೀವು ಒಂದು 2 ಮಂತ್ ಆದರೂ ನೀವು ಇದನ್ನು ಇಟ್ಕೊಂಡು ಈ ಥರ ಮಾಡಿಟ್ಕೊಂಡ್ರೆ ನೀವು 2 ಮಂತ್ಸ್ ತನಕ ನೀವು ಇವಾಗ ಒಂದು 5 ಮಿನಿಟ್ಸ್ ಬಾಯ್ಲರ್ಗೆ ಬಿಡೋಣ. ಇವಾಗ 5 ಮಿನಿಟ್ಸ್ ಆದಮೇಲೆ ಒಂದು ಸರ್ತಿ ಚೆಕ್ ಮಾಡ್ಕೋಬೇಕು. ಇನ್ನೂ ಬಾಯ್ಲ್ ಆಗಬೇಕದು. ಬೆಲ್ಲ ಎಲ್ಲನೂ ರಾ ಮ್ಯಾಂಗೋ ಜೊತೆ ಚೆನ್ನಾಗಿ ಕುದಿಬೇಕು. ಸಣ್ಣ ಉರಿ ಇಟ್ಕೊಂಡು ಮೇಲೆ ಕೆಳಗೆ ಕಾಯಬೇಕು. ಕಬಾಬ್ ಮಾತ್ರ ಹತ್ತಲಾರ್ದಂಗೆ ಇವಾಗ ಮತ್ತೆ 5 ಮಿನಿಟ್ಸ್ ಆದಮೇಲೆ ಅದೆಲ್ಲ 5 ಮಿನಿಟ್ಸ್ ಆದಮೇಲೆ ನೋಡಿ ಮ್ಯಾಂಗೋದಲ್ಲಿರೋದೆಲ್ಲ ವಾಟರು ಫುಲ್ ಬಾಯ್ಲ್ ಆಗಿದೆ, ಎಲ್ಲ ನೀರು ಹೋಗಿದೆ. ಇದೇ ರೀತಿ ಇವಾಗ ನಾವು ಅದು ಈ ಥರ ಮೇಲೆ ಕೆಳಗೆ ಮಾಡ್ತಾನೆ ಇರಬೇಕು. ನೋಡಿ ಕಲರ್ ಎಲ್ಲ ಹೇಗೆ ಚೇಂಜ್ ಕಾಣ್ತಿದೆ. ಇನ್ನೊಂದು 10 ಮಿನಿಟ್ಸು ಅದು ಬಾಯ್ಲ್ ಆದರೆ ಸಾಕು. 10 ಮಿನಿಟ್ಸ್ ವೇಟ್ ಮಾಡಬೇಕು. ಬಟ್ ಸಣ್ಣ ಉರಿಯಲ್ಲಿ ನಾವು ಇದನ್ನ ಫ್ರೈ ಮಾಡಬೇಕಿದೆ. ನೋಡಿ ಕಲರೆಲ್ಲ ಹೇಗೆ ಚೇಂಜ್ ಬರ್ತಾ ಇದೆ. ಚೆನ್ನಾಗಿರುತ್ತೆ ಇದು ರಾ ಮ್ಯಾಂಗೋ ಜಾಮ್. ಮಕ್ಕಳಿಗೆ ತಿನ್ಸೋಕ್ಕೆ ಚೆನ್ನಾಗಿರುತ್ತೆ, ಹೆಲ್ದಿನ ಆಗಿರುತ್ತೆ. ಮನೆಯಲ್ಲಿ ನಾವೇ ರೆಡಿ ಮಾಡಿದ್ದಾಗಿರುತ್ತಲ್ಲ, ಹಾಗಾಗಿ ಮಕ್ಕಳಿಗೆ ಇಲ್ಲಿ ತಿನ್ನೋಕ್ಕೆ ಒಳ್ಳೆಯದಾಗಿರುತ್ತೆ. ಇನ್ನೊಂದು 5 ಮಿನಿಟ್ಸ್ ಆದಮೇಲೆ ಇವಾಗ 5 ಮಿನಿಟ್ಸ್ ಆದಮೇಲೆ
ನಾನು ಬ್ರೌನ್ ಬೆಲ್ಲ ಯೂಸ್ ಮಾಡಿದ್ದೀನಲ್ಲ, ಹಾಗಾಗಿ ಇದು ಕಲರ್ ಈ ಥರ ಬಂದಿದೆ. ನೀವು ಬೇಕಂದರೆ ಸಕ್ಕರೆನೂ ಆ್ಯಡ್ ಮಾಡ್ಕೋಬೋದು. ನಿಮಗೆ ಬ್ರೌನ್ ಬೆಲ್ಲ ಬೇಡ ಅಂದರೆ ನೀವು ಸಕ್ಕರೆ ಹಾಕ್ಕೊಂಡು ನೀವು ಮಾಡ್ಕೋಬೋದು. ನೋಡಿ ಈ ಥರ ಬಂದಿದೆ. ಇನ್ನೊಂದು ಸ್ವಲ್ಪ ಇವಾಗ 5 ಮಿನಿಟ್ಸ್ ಆದಮೇಲೆ ನೋಡಿ ಈ ಥರ ಕಲರ್ ಬಂದಿದೆ. ಇವಾಗ ಇದು ಆಲ್ರೆಡಿ ರೆಡಿಯಾಗಿದೆ. ರಾ ಮ್ಯಾಂಗೋ ಜಾಮ್ ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಟ್ಟಮೇಲೆ ನಾವು ಇದಕ್ಕೆ ಏಲಕ್ಕಿ ಪುಡಿನ ನಾವು ಆ್ಯಡ್ ಮಾಡ್ತೀವಿ. ಇವಾಗ ನಾವು ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ. ನೋಡಿ ಪುಡಿ ಹಾಕಿದ ಚೆನ್ನಾಗಿ ಮೇಲೆ ಮಿಕ್ಸ್ ಮಾಡೋಣ. ಈ ಥರ ಮಿಕ್ಸ್ ಮಾಡಿ ಇವಾಗಿದು ತಣ್ಣಗಾಕಿ ಬಿಡೋಣ. ಒಂದು 5 ಮಿನಿಟ್ಸ್ ಬಿಡೋಣ. ಈಗ ರಾ ಮ್ಯಾಂಗೋ ಜಾಮ್ ರೆಡಿಯಾಗಿದೆ. ಈ ಕಾಂಬಿನೇಷನ್ ಚಪಾತಿ ಜೊತೆ ತಿನ್ಬೋದು, ಇಲ್ಲಾಂದರೆ ಬ್ರೆಡ್ ಜೊತೆ ನೀವು ಹಚ್ಕೊಂಡು ತಿನ್ಬೋದು. ಥ್ಯಾಂಕ್ ಯು. ಟೇಸ್ಟ್ ನೋಡಿ, ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.